ಪ್ರಿಯ ಸ್ನೇಹಿತರೆ, ಅನ್ವೇಷಣೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಿಯ ಸ್ನೇಹಿತರೆ, ಶಿಕ್ಷಣವು ವ್ಯಕ್ತಿಯ ಬೌದ್ಧಿಕ, ಸಾಮಾಜಿಕ, ನೈತಿಕ ಬೆಳವಣಿಗೆಗೆ ಮಾರ್ಗದರ್ಶಕ. ಇದು ಜ್ಞಾನ ಕೌಶಲ್ಯಗಳನ್ನು ಪಡೆಯುವುದು ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಲು ಅವಶ್ಯಕ. ನಮ್ಮ ದೇಶದ ಬಹುಶಃ ನಮ್ಮ ಯುವ ಜನಾಂಗ ಶಕ್ತಿ, ಬುದ್ಧಿ ಹಾಗೂ ಚೈತನ್ಯವನ್ನು ಅಭಿವೃದ್ಧಿಪಡಿಸಲು ಶಿಕ್ಷಣದ ಮಹತ್ವ ಅಪಾರ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಸಂಸ್ಕೃತಿಯ ಹಿನ್ನೆಲೆಯು ಅತ್ಯಂತ ವೈವಿಧ್ಯಮಯ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ತುಂಬುವಂಥದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದು ಅನಿವಾರ್ಯವಾಗಿದೆ. ಪ್ರಿಯ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನವನ್ನು ಮಾತ್ರ ನೀಡುವುದಿಲ್ಲ, ಅದು ಜೀವನವನ್ನು ಸುಧಾರಿಸಲು ಹಾಗೂ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಹಳ್ಳಿಯಿಂದ ನಗರದವರೆಗೂ ಎಲ್ಲೆಡೆ ಶಿಕ್ಷಣದ ಮಹತ್ವವನ್ನು ಅರಿಯುವುದು, ಶಿಕ್ಷಣಕ್ಕಾಗಿ ಕಾರ್ಯನಿರ್ವಹಿಸುವುದು ಅತ್ಯಂತ ಮುಖ್ಯ. ಶಿಕ್ಷಣ ಪ್ರಾರಂಭದಲ್ಲಿ ಆಸಕ್ತಿಕರವಾಗಿರಬಹುದು, ಆದರೆ ಕಾಲಕ್ರಮೇಣ ನಾವು ಅಥವಾ ಒತ್ತಡದಿಂದಾಗಿ ಅದನ್ನು ಕಳೆದುಕೊಳ್ಳಬಹುದು. ಈ ಸಮಯದಲ್ಲಿ ಪ್ರೇರಣೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಪ್ರೇರಣೆ ಇಲ್ಲದೆ ಶಿಕ್ಷಣದ ಪ್ರಕ್ರಿಯೆ ಹೆಚ್ಚು ಮುಂದೆ ಸಾಗುವುದಿಲ್ಲ. ಪ್ರೇರಣೆ ವ್ಯಕ್ತಿಯನ್ನು ಗುರಿಯ ಕಡೆಗೆ, ಬುದ್ಧಿವಂತಿಕೆಯ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಶಿಕ್ಷಣವು ಕೇವಲ ವ್ಯಕ್ತಿಗತ ಅಭಿವೃದ್ಧಿಗೆ ಸೀಮಿತವಲ್ಲ, ಇದು ಸಮಾಜದ ಸೇವೆಗೂ ಸಂಬಂಧಿಸಿದೆ. ನಮ್ಮ ಶಿಕ್ಷಣದ ಕೊನೆಯ ಗುರಿಯು ಉತ್ತಮ ನಾಗರಿಕರನ್ನು, ಸೇವಾ ಮನೋಭಾವವುಳ್ಳ ವ್ಯಕ್ತಿಗಳನ್ನು ತಯಾರಿಸಬಹುದು. ಪ್ರೇರಣೆ ಜೀವನದ ಎಲ್ಲ ಹಂತದಲ್ಲಿಯೂ ಅಗತ್ಯವಿದೆ. ವಿದ್ಯಾರ್ಥಿಗಳಿಗೆ ಮುಂದುವರಿದಂತೆ ಪ್ರೇರಣೆಯನ್ನು ನೀಡಬಹುದು, ಅವರ ಜೀವನದಲ್ಲಿ ಯಶಸ್ಸು ತಲುಪಿಸಲು ಸಹಕಾರಿ. ವಿದ್ಯಾರ್ಥಿಯ ಸಾಧನೆಗೆ ಯಾವಾಗಲೂ ಪ್ರೋತ್ಸಾಹ ನೀಡಬೇಕು. ವಿದ್ಯಾರ್ಥಿಯ ಎಷ್ಟು ಸಣ್ಣ ಸಾಧನೆ ಮಾಡಿದರೂ ಅದನ್ನು ಗುರುತಿಸಿ ಪ್ರಶಂಸೆ ನೀಡುವುದು ಅವನಿಗೆ ಹೆಚ್ಚಿನ ಉತ್ಸಾಹ ನೀಡುತ್ತದೆ. ಪ್ರೇರಣೆಯನ್ನು ಕೇವಲ ಮಾತುಗಳಲ್ಲಿ ನೀಡುವುದು ಸಾಕಾಗುವುದಿಲ್ಲ, ಇದನ್ನು ನೈಜ ಜೀವನದಲ್ಲಿ ಬಳಸಿಕೊಂಡು ತೋರಿಸಬೇಕಾಗುತ್ತದೆ. ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಮಾತ್ರ ವಿದ್ಯಾರ್ಥಿಗಳು ಈ ಪ್ರೇರಣೆಯನ್ನು ತಾವು ಅನುಭವಿಸಲು ಸಾಧ್ಯ. ಅನೇಕ ವಿದ್ಯಾರ್ಥಿಗಳಿಗೆ ಕಷ್ಟದ ಸಮಯದಲ್ಲಿ ಉತ್ಕೃಷ್ಟತೆ ತಲುಪಲು ಪ್ರಶಂಸೆಯ ಅಗತ್ಯವಿರುತ್ತದೆ. ಪ್ರೇರಣೆ ಇಲ್ಲದೆ ವ್ಯಕ್ತಿಯ ಜೀವನದಲ್ಲಿ ತನ್ನ ಗುರಿ ತಲುಪಲು ಹಿಂಜರಿಯಬಹುದು. ಆದರೆ ಒಬ್ಬ ಉತ್ತಮ ಗುರು, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಪ್ರತಿಭೆಯನ್ನು ಗುರುತಿಸಿ ಅವನನ್ನು ಪ್ರೇರಿಸಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡುವುದು ಶಿಕ್ಷಕರ ಮತ್ತು ಪಾಲಕರ ಕರ್ತವ್ಯ. ಕೇವಲ ಪುಸ್ತಕ ಜ್ಞಾನಕ್ಕಿಂತ ಪಠ್ಯಕ್ರಮದಲ್ಲಿ ಜೀವನ ಪಾಠಗಳು ಅವಶ್ಯವಾಗಿದೆ. ಕನ್ನಡ ಪಠ್ಯ ಪುಸ್ತಕಗಳು ಕರ್ನಾಟಕದ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗಳಿಗೆ ತಕ್ಕ ಪಾಠಗಳನ್ನು ಒಳಗೊಂಡಿರಬೇಕು. ಜೀವನಕ್ಕೆ ನಿಷ್ಠೆ, ಸಹಾನುಭೂತಿ, ಇತರರೊಂದಿಗೆ ಸಮನ್ವಯ ಇರಿಸಿಕೊಳ್ಳುವುದು ಹೇಗೆ ಎನ್ನುವುದರ ಕುರಿತು ಕನ್ನಡದ ಪಾಠಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠವಾಗಬಹುದೇನೋ. ಕನ್ನಡ ನಾಡು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಿಂದ ಹೆಸರಾಗಿದೆ. ನಮ್ಮ ಶಿಲ್ಪಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ಇತಿಹಾಸವು ವಿದ್ಯಾರ್ಥಿಗಳಿಗೆ ಶಕ್ತಿಯುತವಾದ ಪ್ರೇರಣೆಯ ಮೂಲವಾಗಬಹುದು. ಕನ್ನಡ ಈ ಸಾಂಸ್ಕೃತಿಕ ಪರಂಪರೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದರಿಂದ ಅವರಲ್ಲಿ ತಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಮತ್ತು ಹೆಮ್ಮೆ ಬೆಳೆಸಬಹುದು. ಪ್ರಿಯ ವೀಕ್ಷಕರೇ, ಶಿಕ್ಷಕರು ಪ್ರೇರಣೆಯ ಮೂಲವಾಗಿರಬೇಕು. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಮಾತ್ರವಲ್ಲ, ಅವರನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸಬಹುದು. ಶಿಕ್ಷಕನ ವ್ಯಕ್ತಿತ್ವವೇ ಬಹಳ ಮುಖ್ಯವಾಗಿದೆ. ಕನ್ನಡ ಭಾಷೆಯಲ್ಲಿ ಬೋಧನೆ ಮಾಡುವಾಗ ಶಿಕ್ಷಕನ ಭಾಷೆಯ ಶುದ್ಧತೆ, ಮೃದುತೆ ಮತ್ತು ವ್ಯಾಕರಣ ನಿಯಮಗಳನ್ನು ಪಾಲಿಸುವುದು ಪ್ರೇರಣೆಯ ಮೂಲವಾಗುತ್ತದೆ. ಅಂತ ಒಬ್ಬ ಶಿಕ್ಷಕನನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಪಠ್ಯದಂತೆಯೇ ಭಾಷಾ ಪ್ರೇಮ ಮತ್ತು ಅಧ್ಯಯನದ ಆಸಕ್ತಿ ತೋರಿಸುತ್ತದೆ. ಕೆಲವು ವಿದ್ಯಾರ್ಥಿಗಳು ಹೆಚ್ಚು ಪ್ರೇರಣೆಯನ್ನು ಕಳೆದುಕೊಳ್ಳುತ್ತಾರೆ. ಇಂತಹ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ, ಸಹಾನುಭೂತಿಯಿಂದ ಮುಂದೂಡಲು ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ. ಬುದ್ಧಿವಂತಿಕೆಗೂ ಬೆಳವಣಿಗೆಗೆ ಉತ್ತಮ ಶಿಕ್ಷಣ ನೀಡುವಂತೆ ಅವರನ್ನು ಪ್ರೀತಿಯಿಂದ ಪ್ರೇರೇಪಿಸುವ ಮೂಲಕ ಅವರು ತಮ್ಮ
ವಿಷಯಗಳಲ್ಲಿ ಗಮನಾರ್ಹವಾದ ಯಶಸ್ಸನ್ನು ಪಡೆಯಬಹುದು. ಶ್ರಮವೆಂದರೆ ಯಶಸ್ಸಿಗೆ ದಾರಿ ತೋರಿಸುವ ಮಹತ್ವ ಅಂಶವಾಗಿದೆ. ಯಾವ ಕೆಲಸವೂ ಸುಲಭವಲ್ಲ ಎಂಬ ಸಂದೇಶ ವಿದ್ಯಾರ್ಥಿಗಳಿಗೆ ಅರ್ಥವಾಗಬೇಕು. ಶ್ರಮದಿಂದ ಮಾತ್ರ ಸಾಧನೆ ಮಾಡಬಹುದು ಎಂಬ ತತ್ವವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡರೆ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಾಧ್ಯ. ಭವಿಷ್ಯದ ಪೀಳಿಗೆಗೆ ಪ್ರೇರಣೆ ನೀಡುವುದು ಅತ್ಯಂತ ಮುಖ್ಯವಾಗಿದೆ. ಈ ಪ್ರೇರಣೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಉದ್ದೇಶವಾಗಿರಬೇಕು. ಶಿಕ್ಷಣವು ಕೇವಲ ಪಠ್ಯ ಕೇಂದ್ರಿತವಾಗಿರದೆ ಆಕರ್ಷಕ ಮತ್ತು ಪ್ರೇರಣೆಯುತವಾಗಿರಬೇಕು. ಪ್ರೇರಣೆ ಇಲ್ಲದ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ದೀರ್ಘಕಾಲದ ಪರಿಣಾಮಕಾರಿತ್ವವನ್ನು ನೀಡುವುದಿಲ್ಲ. ನಾವು ಹೇಳುವ ಪಾಠಗಳು, ಗುರುಗಳು ನೀಡುವ ಪ್ರೇರಣೆ ಮತ್ತು ವಿದ್ಯಾರ್ಥಿಗಳ ಶ್ರಮ ಎಲ್ಲವೂ ಒಂದೇ ಗುರಿಯ ಕಡೆಗೆ ನಿಂತು ನಮ್ಮ ಯುವ ಜನತೆಯನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸಬೇಕು. ಶಿಕ್ಷಣವು ಕೇವಲ ಆರ್ಥಿಕ ಸಮೃದ್ಧಿಗೆ ಮಾತ್ರವೇ ಅಲ್ಲ, ಭವಿಷ್ಯದಲ್ಲಿ ಒಬ್ಬ ಉತ್ತಮ, ಬುದ್ಧಿವಂತ ಹಾಗೂ ಮಾನವೀಯತೆಯಿಂದ ಕೂಡಿದ ವ್ಯಕ್ತಿಯಾಗಿ ಸಮಾಜಕ್ಕೆ ಸಹಾಯ ಮಾಡಬೇಕೆಂಬ ಉದ್ದೇಶ ಹೊಂದಿರಬೇಕು. ಪ್ರಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡೋಣ. ಧನ್ಯವಾದಗಳು.